ನಮಸ್ಕಾರ ಕರ್ನಾಟಕ. ಯಾವನ್ ಗುರು ಇವನು? ಲಾಯರ ಇಲ್ಲ ಮಗನ ಇಲ್ಲ ಡ್ಯಾಶ ಇವನು ಒಂದು ಗೊತ್ತಾಗ್ತಾ ಇಲ್ಲ. ದಿನಕ್ಕೊಂದೊಂದು ಸ್ಟೋರಿ ಬಿಟ್ಕೊಂಡು ತಲೆ ಕೆಡಿಸ್ತಾವನೆ ಗುರು. ಮತ್ತು ಏನು ಅನ್ಕೊಂಬಿಟ್ಟವನು ಗುರು? ಇಷ್ಟು ದಿನ ಒಂದು ಪಕ್ಷದಲ್ಲಿದ್ದ, ಇವಾಗ ಸಡನ್ನಾಗಿ ಬಂದ್ಬಿಟ್ಟು ದೊಡ್ಡವ್ರ ಹೆಸ್ರು ಹೇಳ್ತಾವನೆ, ಕಾಂಗ್ರೆಸ್ಗೆ ಹೆಸ್ರುಗಳಿರೋರ ಹೆಸ್ರೆಲ್ಲ ಹೇಳ್ತಾನೆ. ಏನು ಮೆಗಾ ಸೀರಿಯಲ್ ಮಾಡಬೇಕು ಅಂತ ಏನಾದ್ರು ಓಡಾಡ್ತಾವನ ಅಂತ ಕತೆ ಹೇಳೋದಕ್ಕೂ ಬರಬೇಕು ಗುರು. ನಿನ್ನ ಯೋಗ್ಯತೆಗೆ, ನಿನಗೆ ಲಾಯರ್ ವೃತ್ತಿಗೆ ಅವಮರ್ಯಾದೆ. ದಿನಕ್ಕೊಂದೊಂದು ಸ್ಟೋರಿ ಹೇಳ್ಕೊಂಡು ಓಡಾಡ್ತಿದ್ಯಲ್ಲ, ಏನು ಜನರನ್ನ ಬಕ್ರ ಮಾಡ್ತಿದ್ಯಾ ಇಲ್ಲ ಯಾರನ್ನ ಬಕ್ರ ಮಾಡ್ತಿದ್ಯಾ? ನಿನ್ನ ಹತ್ರ ವೀಡಿಯೋ ಇರೋದು, ಅದನ್ನು ಆಚೆ ಕಡೆ ಯಾರೂ ರಿಲೀಸು ಮಾಡಿಲ್ಲ, ಸಿಕ್ಕೂ ಇಲ್ಲ ಅಂತೀಯ. ಏನೋ ದಿನಕ್ಕೊಂದೊಂದು ಸ್ಟೋರಿ ಹೇಳ್ಕೊಂಡು ಜನಗಳಿಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇವ್ನು ಯಾವನ್ ಗುರು ಇವನು? ಕಿತ್ತೋದು ನನ್ನ ಮಗ. ನನಗನ್ನಿಸಿಕೆ ಪ್ರಕಾರ ನಿನಗೆ ಶನಿ ಎಗ್ಲೇರ್ಬಿಟ್ಟಿದ್ದಾನೆ. ಅದಕ್ಕೆ ಈ ಥರ ಎಲ್ಲ ಆಡಾಡ್ತಿದ್ಯಾ ಅಂತ ನನಗನ್ನಿಸ್ತಿದೆ. ಈ ಶನಿನ ಎಗ್ಲೇರ್ಸಿದಾರಲ್ಲ, ಇಳಿಸ್ತಾರೆ, ಸರಿಯಾಗಿ ಇಳಿಸ್ತಾರೆ. ತುಂಬ ಓವರಾಗಿ ಆಡ್ತಿದ್ಯಾ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಿನಗೂ ಗೊತ್ತಿದೆ, ಮಾತಾಡು. ಆದರೂ ನನ್ನ ಅನಿಸಿಕೆ ಪ್ರಕಾರ ನಿನ್ನ ಕತೆ ಗೋವಿಂದ. ಮತ್ತು ಸ್ನೇಹಿತರೆ, ಇವನು ಯಾರೋ ಮೆಂಟ್ಲಿಗೆ ಗಿರಾಕಿನೇ ಇರಬೇಕು ನನ್ನ ಪ್ರಕಾರ. ದಿನಕ್ಕೊಂದು ಸ್ಟೋರಿ ಹೇಳ್ಕೊಂಡು ಯಾವುದೋ ಒಂದು ವೀಡಿಯೋ ಹಿಡ್ಕೊಂಡು ಅದನ್ನು ರಿಲೀಸ್ ಆಗಿಲ್ಲ. SIT ಮುಂದೆ ಏನಿದೆ ಬೊಗಳು ಸತ್ತರೆ ಆಗೋಯ್ತು. ಇವಾಗ ಅದ್ಯಾರೋ ಶಿವರಾಮೇಗೌಡ, DK ಶಿವಕುಮಾರು ಇವ್ರ ಹೆಸರೆಲ್ಲ ತೊಗೊತಾ ಇದ್ದಾನೆ. ಏನೋಪ್ಪ, ನನ್ನ ಅನಿಸಿಕೆ ಪ್ರಕಾರ ಗುಮ್ಕಾನೆ ಇವನಿಗೆ. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.